ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಹಾಫ್ KG ಎಗ್ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಸಾಫ್ಟಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ. ಅರ್ಧ KGಗೆ ಎಷ್ಟು ಮೆಷರ್ಮೆಂಟ್ ಬೇಕು ಏನು ಬೇಕು ಅಂತ ನೀಟಾಗಿ ತಿಳ್ಕೊಂಡು ಅದೇ ಮೆಷರ್ಮೆಂಟಲ್ಲಿ ಮಾಡಿ ಇದೇ ಥರ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. 2 KG ಕೇಕ್ ತೋರಿಸಿದೆ. ಇವತ್ತು ನಾನು ಅರ್ಧ KG ಚಾಕ್ಲೇಟ್ ಕೇಕ್ ತೋರಿಸ್ತಾ ಇದ್ದೀನಿ. ಇದು ಆರ್ಟ್ ಶೇಪಿಂದು ಕೇಕ್ ಟಿನ್ನು, ಯಾವುದ್ರಲ್ಲಾದ್ರೂ ಮಾಡ್ಕೊಳ್ಳಿ. ನಾನು ಕೇಕ್ ಟಿನ್ ಇತ್ತು ಹಾಫ್ KGದು, ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀಟಾಗಿ ಎಣ್ಣೆಯನ್ನು ಫುಲ್ ಹಚ್ಕೊಳ್ಳೋಣ. ಈ ಬಟರ್ ಪೇಪರ್ನ ಆರ್ಟ್ ಶೇಪಲ್ಲೇ ಕಟ್ ಮಾಡಿಕೊಂಡು ಕೆಳಗಡೆ ಹಾಕೋತಾ ಇದ್ದೀನಿ. ಸೈಡಲ್ಲಿ ಆಪ್ಷನಲ್ಲು, ನಿಮ್ಮ ಇಷ್ಟ. ನಾನು ಕೇಕ್ ಈಸಿಲಿ ಬರಲಿ ಅಂದ್ಬಿಟ್ಟು ಸೈಡ್ನಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತೇವ್ರು ಚಾಕುನಲ್ಲಿ ಬಿಡಿಸಿ ಹಾಕೋಬೋದು ನೀವು. ಬಟರ್ ಪೇಪರ್ನ ಸುತ್ತ ಹಾಕ್ಕೊಂಡು ನಾನು ಅದಕ್ಕೂ ಎಣ್ಣೆ ಫುಲ್ ಹಚ್ಕೋತಾ ಇದ್ದೀನಿ. ಆಮೇಲೆ ಇದು ಕುಕ್ಕರು, OTG, ಓವನು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. OTGಯಲ್ಲಿ ಮಾಡೋರು 10 ನಿಮಿಷ ಮುಂಚೆ ಅದನ್ನು ಫ್ರೀ ಹೀಟ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋರು ಅಷ್ಟೇ 10 ನಿಮಿಷ ಮುಂಚೆನೇ ಅದನ್ನು ಬಿಸಿಗಿಡಿ. ಈಗ ನಾನು ಅರ್ಧ KGಗೆ 2 ಮೊಟ್ಟೆ ಒಡೆದು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ವಿಸ್ಕರಲ್ಲಿ. ಮಿಷಿನ್ ಇರೋರು ಅದರಲ್ಲೂ ಮಾಡ್ಕೋಬೋದು. ನಾನು ಹಾಫ್ KG ಅಲ್ವಾ, ಬೀಟರಲ್ಲೇ ಮಾಡೋಣ, ಇದರಲ್ಲೂ ತೋರಿಸೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಸನ್ಪ್ಯೂರ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಆಮೇಲೆ ಅರ್ಧ ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ. 1 ಕಪ್ ಮೈದಾ ಹಸಿಟ್ಟು ಹಾಕ್ಕೊಳ್ಳೋದಕ್ಕೆ ನಾನು ಎಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಜರಡಿ ಮಾಡಿಕೊಂಡು ನೀಟಾಗಿ ಇದನ್ನು ವಿಸ್ಕ್ ಮಾಡ್ಕೊಳ್ಳೋಣ. ಲಮ್ಸ್ ಇರಬಾರ್ದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾಗಿದೆ. ಈಗ 1 ಕಪ್ಪು ಮೈದಾ ಹಸಿಟ್ಟು ಹಾಕ್ಕೊಳ್ತೀನಿ. ನಾನು 1/4 ಕಪ್ ಮೈದಾ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಹಾಲು ಪೌಡರ್ ಹಾಕ್ಕೊಳ್ತೀನಿ. ಹಾಲು ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಕೊಕ್ಕೋ ಪೌಡರು ಹಾಕ್ಕೋಬೇಕು. ಅದರಿಂದ ನಾನು 1/4 ಕಪ್ ಮೈದಾ ಹಸಿಟ್ಟು, 2 ಸ್ಪೂನ್ ಹಾಲು ಪೌಡರು, ಆಮೇಲೆ 2 ಸ್ಪೂನು ಕೊಕ್ಕೋ ಪೌಡರ್ ಹಾಕೋತಾ ಇದ್ದೀನಿ. ಮೆಷರ್ಮೆಂಟ್ 1 ಕಪ್ಪಲ್ಲಿ 250 ಮೆಷರ್ಮೆಂಟ್ ಇದು. ಇವೆಲ್ಲ ನೀಟಾಗಿ ಜರಡಿ ಮಾಡ್ಕೊತಾ ಇದ್ದೀನಿ. ನಾನು OTGನ ಫ್ರೀ ಇಟ್ಗೆ ಇಟ್ಟಿದ್ದೀನಿ 10 ನಿಮಿಷಕ್ಕೆ. ಅಷ್ಟರಲ್ಲಿ ಬ್ಯಾಟರ್ ಎಲ್ಲ ರೆಡಿ ಆಗುತ್ತೆ. ಸೊ ಇದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಫ್ರೆಂಡ್ಸ್, ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ನೀಟಾಗಿ ಮೆಷರ್ಮೆಂಟ್ ಇರಲಿ, ಏಕೆಂದರೆ ಮೆಷರ್ಮೆಂಟ್ ಕ್ಲೀನ್ ಕರೆಕ್ಟಾಗಿ ಹಾಕಿ ಮಾಡಿದ್ರೇ ಕೇಕ್ ಚೆನ್ನಾಗಿ ಬರೋದು. ಸೊ ಎಲ್ಲರೂ ಮಾಡಿಬಿಟ್ಟು ಒಂದು ಸತಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜಸ್ಟ್ ಒಂದು ಲೈಕ್ ಕೊಡಿ. ಒಂದು ಲೈಕ್ ಕೊಡೋದ್ರಿಂದ ನಮಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಫ್ರೆಂಡ್ಸ್. ಆಮೇಲೆ ಇದೆಲ್ಲ ನೀಟಾಗಿ ಕಲಸಾದ್ಮೇಲೆ ನಾನು 1 ಕಪ್ ಮೈದಾ ಹಸಿಟ್ಟಿಗೆ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಇದನ್ನು ಕೂಡ ಜರಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಫಸ್ಟ್ ಟೈಮ್ಗೆ ಕರೆಕ್ಟಾಗಿ ಬರಲಿಲ್ಲ, ಸೆಕೆಂಡ್ ಟೈಮ್ ಮಾಡಿದ್ವಿ ಅದಕ್ಕೂ ಚೆನ್ನಾಗಿ ಬರಲಿಲ್ಲ ಅಂತ ದಯವಿಟ್ಟು ಬಿಡಬೇಡಿ ಫ್ರೆಂಡ್ಸ್. ಸೊ ಚೆನ್ನಾಗಿ ಬರೋವರೆಗೂ ಮಾಡ್ತಾಯಿರಿ. ಏಕೆ ನಾನು 2 ವರ್ಷ ಮಾಡಿ ಕಲಿತು ಈಗ ನನಗೆ ಬರ್ತಾಯಿದೆ. ಅದಕ್ಕೂ ಮುಂಚೆ ನನಗೆ ಸ್ಪಾಂಜ್ ರೇಸೇ ಆಗ್ತಾ ಇರಲಿಲ್ಲ. ಸೊ ಮಾಡೋದನ್ನ ಕಲಿತು ಈಗ ಅಟ್ಲೀಸ್ಟ್ ನಾನು ಇನ್ನೊಬ್ರಿಗೆ ಹೇಳ್ಕೊಡೋ ಮಟ್ಟಕ್ಕಾರು ಮಾಡೋದು ಕಲ್ತಿದ್ದೀನಿ. ಸೊ ನೀವು ಇದೇ ಥರ ಕಲಿತೀರಾ, ಬಿಡಬೇಡಿ, ಬರೋ ಗಂಟ ಮಾಡಿ. ಏಕೆಂದರೆ ನಾವು ಒಂದು ಸತಿ ನೋಡಿದ ತಕ್ಷಣ ಅದನ್ನು ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಸೊ ಕೆಟ್ಟೋಯ್ತು ಅಂತ ಬಿಡಬೇಡಿ. ಎಲ್ಲಿ ತಪ್ಪು ಮಾಡಿದ್ದೀರಾ ಅದನ್ನು ಸರಿ ಮಾಡ್ಕೊಂಡು ಇನ್ನೂ ಒಂದು ಸತಿ ಮಾಡಿ ಬರುತ್ತೆ. ಸೊ ಇವಾಗೆಲ್ಲ ಬ್ಯಾಟರ್ ನೀಟಾಗಿ ಆಗಿದೆ. ಈ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಸೊ ಈಗ ನಾವು ಬಟರ್ ಪೇಪರ್ ಹಾಕ್ಕೊಂಡಿದ್ವಲ್ಲ ಕೇಕ್ ಟಿನ್ನು, ಅದಕ್ಕೆ ಎಲ್ಲ ನೀಟಾಗಿ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಇನ್ನು ಇದು OTGನ ಈ ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಸೊ ಇನ್ನು ಅದು ಫ್ರೀ ಹೀಟ್ ಆಗಿದೆ. ಇದು ಒಂದು 3-4 ಸತಿ ನೆಲಕ್ಕೆ ಟ್ಯಾಪ್ ಮಾಡೋಣ. ಸೊ ಮಧ್ಯದಲ್ಲಿ ಬಬಲ್ಸ್ ಇದ್ದರೆ ಅದೆಲ್ಲ ಔಟ್ ಆಗಲಿ, ಏರ್ ಬಬಲ್ಸ್ ಎಲ್ಲ ಔಟ್ ಆಗಲಿ ಅಂತ. ಸೊ ಈಗೆಲ್ಲ OTGಗೆ ಟೈಮೆಲ್ಲ ಸೆಟಲ್ ಮಾಡೋಣ ಫ್ರೆಂಡ್ಸ್. ನಾನು 2 ರಾಡ್ಗೆ ಇಟ್ಟಿದ್ದೆ, ನಾನು ಸಿಂಗಲ್ ರಾಡ್ಗೆ ಇಕ್ತಾಯಿದ್ದೀನಿ ಈಗ. ಆಮೇಲೆ 180 ಡಿಗ್ರಿ ಇಟ್ಟಿದ್ದೀನಿ. 20ರಿಂದ 25 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನೋಡಿ, ಫಸ್ಟ್ ರಾಡ್ ಇದೆ, ಕೆಳಗಡೆ ರಾಡು 20ರಿಂದ 25 ನಿಮಿಷಕ್ಕೆ ಇಟ್ಟಿದ್ದೀನಿ. ಸೊ ಆಗಿದೆ, ನೀಟಾಗಿ ಕೇಕ್ ಸ್ಪಾಂಜ್ ನೀಟಾಗಿ ಬಂದಿದೆ, ರೇಸ್ ಆಗಿದೆ. ಸೊ ನೀಟ್ ಕೈಗೆ ಅಂಟ್ತಾ ಇಲ್ಲ. ಈ ಥರ ಏನಾರು ಒಂದು ಚುಚ್ಚಿ ನೋಡಿ, ಬ್ಯಾಟ್ರ್ ಅದಕ್ಕೆ
ಇದಕ್ಕೆ ಅಂಟ್ಕೊಂಡ್ರೆ ಆಗಿಲ್ಲ ಅಂತ ಆಗ ಇನ್ನೊಂದು 5 ನಿಮಿಷ ಮಾಡ್ಕೊಳ್ಳಿ. ಅದು ನೀಟಾಗಿ ಬಂದರೆ ನಿಮ್ಮದು ಸ್ಪಾಂಜ್ ಆಗಿದೆ ಅಂತ ಅರ್ಥ. ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಈ ಬಟರ್ ಪೇಪರು ಟಿನ್ಗೆ ಸ್ವಲ್ಪ ಅಂಟ್ಕೊಂಡಿರೋ ಸಾಧ್ಯತೆ ಇರುತ್ತೆ. ಅದನ್ನು ನೀಟಾಗಿ ಬಿಡಿಸ್ಕೊಂಡು ಕೇಕ್ ಸ್ಪಾಂಜ್ನ ಆಚೆಗೆ ತೊಗೊಳ್ಳೋಣ. ಸೊ ಮೊದಲು ಅಡುಗೆನ ಪ್ರೀತಿಸ್ಬೇಕು ಫ್ರೆಂಡ್. ಅಡುಗೆ ಪ್ರೀತಿಸಿದ್ರೇ ಪ್ರತಿಯೊಂದು ಅಡುಗೆನೂ ತುಂಬ ಚೆನ್ನಾಗಿ ಬರೋದು. ಮಾಡೋ ಇಂಟ್ರೆಸ್ಟ್ ಬಂದರೆ ಸಾಕು. ಸೊ ಟ್ರೈ ಮಾಡ್ತಾಯಿರಿ, ಮಾಡಿ. ಕೇಕ್ ನಾವು ಬೇಕ್ರಿಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಮಾಡಿ ತಿನ್ನೋದ್ರಿಂದ ಅದ್ರ ಮೇಲೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಸ್ಪಾಂಜ್ ಬಂದಿದೆ ಫ್ರೆಂಡ್ಸ್. ಇದೇ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ. ಮಿಸ್ಸಾಗಿ ಏನಾರು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಟ್ರೈ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ಮಾಡಿ. ಇದನ್ನು ನೀಟಾಗಿ ಒಂದು ಟವಲಲ್ಲಿ ಮುಚ್ಚಿಡ್ತಾ ಇದ್ದೀವಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.